ಹೊರಗಡೆ ತುಂಬ ಮಳೆ ಬೀಳ್ತಾ ಇದೆ. ಗೊತ್ತಿಲ್ಲ, ಒಂದು 2 ದಿವಸ ಮಳೆ ಕಡಿಮೆ ಇತ್ತು, ಇವಾಗ ಮತ್ತೆ ಮಳೆ ಬೀಳ್ತಾ ಇದೆ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ವರ್ಷದ ಮೇಲೆ, ಅಂದರೆ 3 ವರ್ಷದ ಮೇಲೆ ನಂದೊಂದು ನೇಪಾಳದ ಗೆಳತಿ ಬಂದಿದ್ಲು, ನನ್ನನ್ನು ಭೇಟಿಯಾದಳು. ಅಂದರೆ ಆಕೆ ಗೋವಾದಲ್ಲಿ ಮೊದಲು ಕೆಶಿನೋದಲ್ಲಿ ಕೆಲಸ ಮಾಡ್ತಾಯಿದ್ಲು, ಇವಾಗ ಹೊರದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. 3 ಇಯರ್ಸ್ ಆದಮೇಲೆ ನನ್ನನ್ನು ಭೇಟಿಯಾಗಿದ್ದು ಆಕೆ. ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದೀವಿ. ತುಂಬ ಖುಷಿ ಆಯಿತು. ಯಾಕಂದರೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ಏನೋ ಒಂದು ನಮ್ಮಿಬ್ಬರಲ್ಲಿ ಒಂದು ಬಾಂಡು. ನನ್ನಲ್ಲಿ ಏನಿದ್ರು ಆಕೆಗೆ ಹೇಳೋದು, ಆಕೆಯಲ್ಲಿ ಏನು ಪರ್ಸ್ನಲ್ ಇದ್ದರೂ ನನ್ನ ಹತ್ರ ಹೇಳೋದು. ಈ ನಡುವೆ ಕೆಲಸದ ಬ್ಯುಸಿಯಲ್ಲಿ ನಾವು ಇವತ್ತು ಮಾತಾಡಿದಷ್ಟು ಯಾವಾಗೂ ಮಾತಾಡಿಲ್ಲ. ನಾನೊಂದು ಫೋಟೋ ತೊಗೊಳ್ಬೇಕಂತ ಇದ್ದೆ. ಹಾಂ ಟೀಕೆ ಕ್ಯಾ ಹಾಂ ಆಯ್ತಾ. ಹಾಗೆ ಕಸ್ಟಮರ್ಸ್ ಸಹಿತ ಇದ್ದಾರೆ. ಅದು ನಾನು ಬೇಗ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಅಷ್ಟು ಆತುರ ನನಗೆ. ಒಂದು 15 ಮಿನಿಟ್ಸ್ ನಾವಿಬ್ಬರು ಮಾತಾಡಾಯಿತು. ಆಕೆ ಹೊರದೇಶದಲ್ಲೇ ಇರ್ತಾಳೆ, ಅಲ್ಲೂ ಸಹಿತ ಕೆಶಿನೋದಲ್ಲೇ ಕೆಲಸ. 9 ತಿಂಗಳ ಕೆಲಸ ಅಂತೆ. ಮತ್ತು 3 ಮಂತು 1 ಮಂತು ಹೋಯಿತು, ಹಾಗೆ 2 ಮಂತ್ ಲೀವ್ ಆಕೆಗೆ. ತುಂಬ ದಪ್ಪ ಆಗಿದ್ದಾಳೆ ನಂತರನೇ. ತುಂಬ ಖುಷಿಯಾಯಿತು ಆಕೆ ನೋಡಿ ಇವತ್ತು. ನಾನು ಕೇರಳ ನ್ಯೂಸ್ ನೋಡಿ ತುಂಬ ತಲೆ ಎಲ್ಲ ಒಂಥರ ಬೇಜಾರಾಗಿಬಿಡ್ತು. ಯಾಕಂದರೆ ನೋಡಿ, ನಾವು ರಾತ್ರಿ ಮಲಗಿರೋರು ಬೆಳಗ್ಗೆ ಎದ್ದೇಳ್ತೀವೋ ಇಲ್ಲೋ ಗೊತ್ತೇ ಇಲ್ಲ. ಇವಾಗ ಮಾತಾಡಿದ್ದು ನಾನು, ನೆಕ್ಸ್ಟ್ ಟೈಮ್ ಇರ್ತೀನೋ ಇಲ್ಲ ಗೊತ್ತಿಲ್ಲ. ಇದ್ದಷ್ಟು ದಿನ ನಾವು ಪ್ರೀತಿಯಿಂದ ಎಲ್ಲರೊಟ್ಟಿಗೆ ನಗ್ನಗ್ತಾ ಇರೋದೇ ನಮ್ಮಿದು. ನನಗೆಲ್ಲ ಹೇಳ್ತಾರೆ, ನೀನು ಸಿಟ್ಟು ಮಾಡ್ಕೊಳ್ತೀಯಾ ಬೇಗ ಅಂತ. ಆದರೆ ನನಗೆ ಗೊತ್ತು, ನಾನು ಎಷ್ಟು ಬೇಗ ಸಿಟ್ಟು ಮಾಡ್ಕೊತೀನಿ ಅಷ್ಟೇ ಬೇಗ ನನ್ನದು ಸಿಟ್ಟೆಲ್ಲ ಹೋಗಿಬಿಡುತ್ತೆ. ಇದು ನಂದು ಯಾವಾಗಿಂದನಂದರೆ ಸಣ್ಣಿರುವಾಗಲಿಂದನೂ ನಂದು ಅದೇ ರೀತಿ. ನಾನು ಒಬ್ಬರ ಕಡೆ ಎಷ್ಟು ಬೇಗ ಸಿಟ್ಟಾಗ್ತೀನೋ ಅಷ್ಟೇ ಬೇಗ ಮತ್ತು ಒಂದಾಗಿಬಿಡ್ತೀನಿ. ನೋಡಿ, ಇದು ಫ್ರೆಂಡ್ಶಿಪ್ ಅನ್ನೋದು ರಕ್ತ ಸಂಬಂಧ ಇಲ್ಲ, ಏನೋ ಒಂದಿಲ್ಲ. ನಾವು ಎಲ್ಲೋ ನೋಡಿರ್ತೀವಿ, ಎಲ್ಲೋ ಮಾತಾಡಿರ್ತೀವಿ, ಅದು ಎಷ್ಟು ಒಂದು ಗಟ್ಟಿ ಫ್ರೆಂಡ್ ರಿಲೇಷನ್ಶಿಪ್ ಥರ. ರಿಲೇಷನ್ಶಿಪ್ ಅಂತ ಹೇಳಬಾರ್ದು ಅದಕ್ಕೆ, ಯಾಕಂದರೆ ರಿಲೇಷನ್ಶಿಪ್ಪೇ ಬೇಗ, ಅಂದರೆ ನಮ್ಮ ಸಂಬಂಧಗಳೇ ಬೇಗ ಒಡೆದು ಹೋಗೋದು. ಈ ಥರ ನಮಗೆಲ್ಲೋ ಸಿಕ್ಕಿರೋ ಫ್ರೆಂಡ್ಸು, ಬಸ್ಸಲ್ಲಿ ಸಿಕ್ಕಿರೋ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಅಥವಾ ನಾವೆಲ್ಲೋ ಹೇಗೋ ಒಟ್ಟಾರೆ ಫ್ರೆಂಡ್ಸ್ ಆಗಿ ಗೆಳತಿ ಯಾರೂ ಆಗಿರ್ಬೋದು, ಅಷ್ಟು ಬಾಂಡಿಂಗ್ ಇರುತ್ತೆ ನಮ್ಮ ನಡುವೆ. ಆಕೆಗೆ ನನ್ನ ಕಡೆ ಮಾತಾಡೋ ಸಮಾಧಾನ, ನನಗೆ ಆಕೆ ಕಡೆ ಮಾತಾಡಿರೋ ಸಮಾಧಾನ. ಗೊತ್ತಿಲ್ಲ, ಇಬ್ಬರು ಮಾತಾಡಿದ್ವಿ. ಲಾಸ್ಟ್ ಮೂಮೆಂಟ್ ಇಬ್ಬರು ಎಮೋಷ್ನಲ್ ಆಗಿಬಿಟ್ವಿ. ಯಾಕಂದರೆ ಆಕೆ ಈಗ ಗೋವಾದಿಂದ ನೇಪಾಳಕ್ಕೆ ಹೋಗ್ತಾಳೆ, ಅಂದರೆ ಮನೆಗೆ. ನೇಪಾಳದಿಂದ 20ನೇ ತಾರೀಕಿನ ವಾಪಸ್ ಹಾಕಿ ಹೊರ ದೇಶಕ್ಕೆ ಹೋಗ್ತಾಳೆ. ಇಲ್ಲೇ ಇದ್ದರೆ ದುಡಿಬೇಕಲ್ಲ, ಜೀವನ ಸಾಗಬೇಕಂದ್ರೆ ನಾವು ದುಡಿಲೇಬೇಕು. ಆಕೆ ಪಾಪ ಹೊರಗಡೆ ದೇಶಕ್ಕೆ ಹೋಗಲೇಬೇಕು. ಅದೇ ನನ್ನ ಕಡೆ ಶೇರ್ ಮಾಡಿಕೊಂಡು ಇನ್ನೂ ಸ್ವಲ್ಪ ದುಡಿತೀನಿ, ಇನ್ನೂ ಸ್ವಲ್ಪ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಗೋವಾಗೆ ಬಂದು ರೆಸ್ಟೋರೆಂಟ್ ಚಾಲೂ ಮಾಡ್ತೀನಿ ಅಂತ ಹೇಳಿದ್ಲು. ಓಕೆ ಬಾ, ಆದಷ್ಟು ಬೇಗ ಬಾ, ನೀನು ನನಗೆ ಸಾಥ್ ಕೊಡು, ನಾನು ನಿನಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದ್ದೆ. ಅಂದರೆ ದೇವರಿಷ್ಟ, ಇನ್ನು ನಮ್ಮನ್ನು ಹೆಂಗೆ ಇಟ್ಟಿರ್ತಾನೋ ಗೊತ್ತಿಲ್ಲ. ಒಟ್ಟಾರೆ ನಾವು ಒಂದು ಹೇಳೋದು, ದೇವ್ರು ಹೀಗೆ ಇಟ್ಟರೆ ಸಾಥ್ ಕೊಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಫ್ರೆಂಡ್ಸ್. ಇವತ್ತು ಯಾಕೋ ತುಂಬ ಖುಷಿ ಆಗಿಬಿಡ್ತು. ಮಧ್ಯದಲ್ಲಿ ವ್ಲಾಗ್ ಮಾಡಿಬಿಟ್ಟೆ. ನನ್ನ ಮಗಳು ಹೇಳ್ತಾಳೆ, ಮಮ್ಮಿ ಯೂಟ್ಯೂಬಲ್ಲಿ ಡೈಲಿ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀಯಾ? ನಾನು ಆಕೆಗೆ ಸುಳ್ಳು ಹೇಳ್ತೀನಿ, ನಾನು ಡೈಲಿ ಒಂದೇ ಅಪ್ಲೋಡ್ ಮಾಡ್ತೀನಿ ಅಂತ. ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.